ಯೋಬನು 16-19 ಓದುವ ಹಾಗೆ, ಈಗಲೂ ನನ್ನ ಕಡೆಯ ಸಾಕ್ಷಿಯು ಆಕಾಶದಲ್ಲಿ ಉಂಟು ಎಂದು ಹೇಳುವುದನ್ನು ನೋಡುತ್ತೇವೆ. ಎಲ್ಲವೂ ನಷ್ಟಪಟ್ಟು ಬರಿದಾಗಿ ಏನು ಇಲ್ಲದ ಅವಸ್ಥೆಯಲ್ಲಿರುವಾಗ, ಯಾವ ನಿರೀಕ್ಷೆ ಇಲ್ಲದಂಥ ಅವಸ್ಥೆಯಲ್ಲಿರುವಾಗ ಯೋಬನು ಹೇಳುತ್ತಾನೆ, ಈಗಲೂ ನನ್ನ ಜೀವಿತದಲ್ಲಿ ಸಂಭವಿಸಿದ್ದನ್ನು ಕಂಡಿರುವ ಸಾಕ್ಷಿಯಾದುದು ನನಗಿದ್ದಾನೆ. ಅದು ಲೋಕದಲ್ಲಿ ಅಲ್ಲ, ಪರಲೋಕದಲ್ಲಿರುವ ದೇವರೇ ಆಗಿದ್ದಾನೆ ನನ್ನ ಸಾಕ್ಷಿ ಎಂದು. ಹಾಗಾದರೆ ಪ್ರಿಯರೇ, ಯೋಬನ ಅವಸ್ಥೆಗೆ ಬದಲಾವಣೆ ತಂದ ಅದೇ ದೇವರು ನೀನು ಅನುಭವಿಸುವ ಸಂಕಟ ವೇದನೆಗಳನ್ನು ಗಮನಿಸಿ ನೋಡುತ್ತಿದ್ದಾನಲ್ಲ ಎಂದು ನೀನು ಪೂರ್ಣವಾಗಿ ತಿಳಿದುಕೋ. ಯೋಬನು ಎಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳುತ್ತಾನೆ, ನಾನು ಪಡುವ ಕಷ್ಟ, ವೇದನೆ, ಹಿಂಸೆ, ಅವಮಾನ ಇದನ್ನೆಲ್ಲ ನಾನು ಸೇವಿಸುವ ಭೂಪರಲೋಕಗಳ ಒಡೆಯನಾದ ಯೇಸು ಕ್ರಿಸ್ತನು ಗಮನಿಸಿದ್ದಾನೆ ಎಂದು. ಈ ಆಳವಾದ ನಂಬಿಕೆ ಅವನಲ್ಲಿದ್ದರಿಂದ ಅವನು ದೇವರನ್ನು ಅಲ್ಲಗಳೆಯಲಿಲ್ಲ. ಆದುದರಿಂದ ದೇವರು ಅವನ ಅವಸ್ಥೆಯನ್ನು ಬದಲಾಯಿಸಿದನು. ಹಾಗಾದರೆ ನಿನ್ನ ಅವಸ್ಥೆ ಕೂಡ ಸಾಕ್ಷಿಯಾಗಿರುವ ದೇವರು ನಿನಗೆ ತಕ್ಕ ಬದಲಾವಣೆಯನ್ನು ಮಾಡಲು ಶಕ್ತನಾಗಿದ್ದಾನೆ. ನೀನು ಯಾವುದೇ ಕಾರಣಕ್ಕೂ ದೇವರನ್ನು ಅಪನಂಬಿಕೆಯಾಗದಿರು. ದೇವರ ವಾಕ್ಯಗಳನ್ನು ಓದಿ ನಿನ್ನಲ್ಲಿ ಬಲವೊಂದು. ನಿನ್ನನ್ನೇ ಗಮನಿಸುವ ಸಾಕ್ಷಿಯಾದದು ಪರಲೋಕದಲ್ಲಿ ಇದ್ದಾನೆಂದು ಮರೆಯದಿರು. ತಕ್ಕ ಸಮಯದಲ್ಲಿ ನಿನಗೋಸ್ಕರ ಕ್ರಿಯೆ ಮಾಡಲು ಶಕ್ತನಾದ ಇಮ್ಮಾನುವೇಲನಾದ ಯೇಸು ಕ್ರಿಸ್ತನು ನಿನಗಿದ್ದಾನೆ.